ಯಾವ ಧರ್ಮದಲ್ಲೂ ಬೇರೆಯವರನ್ನು ನೀವು ಕೊಲೆ ಮಾಡಿ ಅಂತ ಹೇಳಲ್ಲ. ಪರಮಾತ್ಮ ಆಡಿಸಿದಂತೆ ಆಡುವೆ ನಾನು, ಅಲ್ಲಿ ಒಳಗಿರೋನೇನು ಹೇಳ್ತಾನೋ ಹಾಗೆ ಅನ್ನೋದು. ಬಟ್ ಈಗ ಬರ್ತಾ ಬರ್ತಾ ಈ ಆಧುನಿಕತೆಯ ಜೊತೆಗೆ ಈ ದ್ವಂದ್ವ ಎಲ್ಲಿ ಹುಟ್ಟುತ್ತಾ ಇದೆ? ಎಷ್ಟೋ ಧರ್ಮಗಳಿದೆ, ಆ ಒಂದೊಂದು ಧರ್ಮದಲ್ಲಿ ಒಂದೊಂದು ಆಧ್ಯಾತ್ಮ ಚಿಂತನೆ ಇದೆ. ಯಾವುದೇ ಧರ್ಮ ತಗೊಂಡ್ರು ಆ ಧರ್ಮದಲ್ಲಿ ಒಳ್ಳೆಯ ವಿಷಯಗಳನ್ನ ಯಾವುದಿದೆ ಅದನ್ನು ನಾವು ಪರಿಪಾಲನೆ ಮಾಡಬೇಕು. ಒಳ್ಳೆ ವಿಷಯ ಅಂದರೆ ಯಾವ ಧರ್ಮದಲ್ಲೂ ಬೇರೆಯವರನ್ನು ನೀವು ಕೊಲೆ ಮಾಡಿ ಅಂತ ಹೇಳಲ್ಲ. ಸುಮ್ಮನೆ ಇಸ್ಲಾಂ ಧರ್ಮದಲ್ಲಿ ಹೇಳ್ತಾರೆ ಅದು ಕಾಫಿರ್ರು, ಅವನಿಗೆ ಇದು ಮಾಡಬೇಕು, ನಿನಗೆ ಜನ್ನತ್ ಹೋಗುತ್ತೆ ಅಂತ. ಅದೆಲ್ಲ ಹುಟ್ಕೊಂಡು ಹೇಳಿರೋದು. ಅಂದರೆ ಅವನು ನಮ್ಮ ಧರ್ಮವನ್ನು ಪರಿಪಾಲನೆ ಮಾಡ್ತಾ ಇಲ್ಲ, ಅದಕ್ಕೆ ಅವನನ್ನು ನೀವು ಖತಮ್ ಮಾಡ್ಬೋದು. ಅವನನ್ನು ಮುಗಿಸಿದ್ರೆ ನಿನಗೆ ಶಾಶ್ವತವಾದ ಒಂದು ಬ್ರಹ್ಮಲೋಕ ಸಿಕ್ಕತ್ತೆ ಅಂತ ಆ ಥರ ಹುಟ್ಟಿಸಿದ್ದಾರೆ. ಅದಕ್ಕೆ ಇವರುಗಳೆಲ್ಲ ಟೆರರಿಸ್ಟ್ ಎಲ್ಲ ಬರ್ತಾರಲ್ಲ, ಅವ್ರಿಗೆಲ್ಲ ಏನಾದರೆ ಮನಸ್ಸಲ್ಲಿ ನೋಡು ನೀನು ಇದು ಮಾಡಿದ್ರೆ ನಿನಗೆ ಪರ್ಮನೆಂಟಾಗಿ ಪೀಸ್ ಸಿಕ್ಕತ್ತೆ, ನೀನು ಸ್ವರ್ಗದಲ್ಲಿರ್ತೀಯ, ಸ್ವರ್ಗದಲ್ಲಿ ಏನೇನು ಇರುತ್ತೆ ಅಂತೆಲ್ಲ ಅವ್ರು ಏನೇನೋ ಹೇಳ್ಕೊಳ್ತಾರೆ. ಹಾಗಿದೆ ನಮ್ಮ ಸನಾತನ ಧರ್ಮದಲ್ಲಿ ಏನಿದೆ ಅಂದರೆ, ನಮಗೆ ಸ್ವರ್ಗ ಮುಕ್ತಿ ಇದೆರಡು ಬೇರೆ ಬೇರೆ. ನೀವು ಸ್ವರ್ಗಕ್ಕೆ ಹೋದಾಗ ಈ ಜೀವನದಲ್ಲಿ ಏನೇನು ಪುಣ್ಯ ನೀವು ಸಂಪಾದನೆ ಮಾಡಿದ್ರಿ ಅದು ನಿಮ್ಮ ಕ್ರೆಡಿಟ್ ಬ್ಯಾಲೆನ್ಸ್ ನಿಮ್ಮ ಅಕೌಂಟಲ್ಲಿರುತ್ತೆ. ನಿಮ್ಮ ಅಕೌಂಟಲ್ಲಿರೋವರೆಗೂ ನಿಮಗೆ ಸ್ವರ್ಗದಲ್ಲಿರೋಕ್ಕೆ ಸ್ಥಾನ ಇದೆ. ಆ ಮುಗಿದಿದ ತಕ್ಷಣ ವಾಪಸ್ಸು ಮರ್ತ್ಯಲೋಕಕ್ಕೆ ಬರಲೇಬೇಕು. ಮರ್ತ್ಯಲೋಕ ಅಂದರೆ ಈ ಪ್ರಪಂಚ, ಈ ಲೋಕ ಮತ್ತೆ ಪುನರ್ಜನ್ಮ, ಅದಕ್ಕೆ ಬರಲೇಬೇಕಾಗತ್ತೆ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.